ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಚಾನೆಲ್. ಹೇ ಗೈಸ್, ಹೇಗಿದ್ದೀರಾ? ಇವತ್ತು ನಾನು ನಂದು ರುಟೀನು ಮತ್ತು ನನಗೆ ರೆಸ್ಟೋರೆಂಟ್ಲಿಂದ 50 ರೊಟ್ಟಿ ಆರ್ಡ್ರ್ ಮತ್ತು ಒಂದು ಮೀಶೋಲಿಂದ ಆರ್ಡ್ರ್ ಬಂದಿದೆ. ಹೇ ಗೈಸ್, ಒಂದು ನನಗೆ ಕಮೆಂಟ್ ಬಂದಿತ್ತು, ನೀವು ರೊಟ್ಟಿಗೆ ನೀರು ಹಚ್ಚಲ್ಲ ಅಂತ ಕೇಳಿದರು. ನಾ ನಾ ಹೌದು ಗೈಸ್, ನಾನು ರೊಟ್ಟಿಗೆ ನೀರನ್ನು ಹಚ್ಚೋಂಗಿಲ್ಲ. ಯಾಕೆಂದರೆ ನಾನು ಈ ನೋಡ್ರಿ ಗೈಸ್, ಇಲ್ಲೇ ಒಟ್ಟು ಒಣ ಹಿಟ್ಟು ಇಲ್ಲ ಗೈಸ್. ಯಾಕಂದರೆ ನನಗೂ ಇದು ಒಂದು ಟ್ರಿಕ್ ಸಿಕ್ಕಿದೆ ಗೈಸ್. ಹಾಂ ಗೈಸ್, ಯಾಕಂದರೆ ನಾನು ಇದು ಒಂದು ಸತ ಎರಡನೇ ಸತಕ್ಕೆ ನಾನು ರೊಟ್ಟಿ ತೊಗೊಂಡಂಗಿಲ್ಲ ಗೈಸ್. ನಾನು ಮೊದಲು ಒಂದು ಸತ ರೊಟ್ಟಿ ಮಷಿನ್ ಒಳಗೆ ಹಾಕುತ್ತೇನೆ ಹಿಟ್ಟು, ಮತ್ತು ಎರಡನೇ ಸತನೂ ರೊಟ್ಟಿ ಮಷಿನ್ ಒಳಗೆ ಹಾಕುತ್ತೇನೆ ಗೈಸ್. ಮೂರನೇ ಸತಕ್ಕೆ ರೊಟ್ಟಿಯನ್ನು ಬಹಳ ಮಿದುವಾಗಿ ಮತ್ತು ಮೇಣಾಗಿ ಅಂಥ ಮೇಣಿದ್ದಂಗೆ ಹಿಟ್ಟಾಗುತ್ತದೆ ಗೈಸ್. ಇಲ್ಲಿ ನೋಡಿ ಗೈಸ್, ಒಟ್ಟು ಹಿಟ್ಟಿಲ್ಲ ನೋಡ್ರಿ ಗೈಸ್. ಹಾಗಾಗಿ ನಾನು ಅದಕ್ಕೆ ನೀರು ಹಚ್ಚಲ್ಲ. ಮತ್ತು ಅದು ಬಹಳ ಟೇಸ್ಟನ್ನು ಆಗುತ್ತದೆ ಗೈಸ್. ನೋಡ್ರಿ ಗೈಸ್, ಹಾಗಾಗಿ ನನಗೂ ಇದು ಒಂದು ಟ್ರಿಕ್ ಸಿಕ್ಕಿದೆ. ಹೀಗಾಗಿ ನಾನು ಮೊದಲನೇ ಸತಾನ ನಾನು ಅದು ಹಿಟ್ಟಿನ ಗ್ರೈಂಡ್ರ್ ಒಳಗೆ ಹಿಟ್ಟು ತಗೊಂಡು ಫಸ್ಟ್ ಏನು ನಾನು ಮಷಿನ್ ರೊಟ್ಟಿ ಸ್ಟಾರ್ಟ್ ಮಾಡ್ತೀನಿ ಆವಾಗ ಅಷ್ಟೇ ನಾನು ರೊಟ್ಟಿ ಮಷಿನಿಗೆ ಈ ಥರ ರೊಟ್ಟಿ ಬರಾಕುಂತಿತ್ತಿಲ್ಲ ಗೈಸ್. ತಳಗೆ ನಾನು ಚೆನ್ನಾಗಿ ಒಣ ಹಿಟ್ಟು ಹಾಕುತ್ತೇನೆ. ಆಮೇಲೆ ನಾನು ಒಟ್ಟು ಹಾಕೋದಿಲ್ಲ ಗೈಸ್. ನಾನು ಹಾಗೇ ಮೆಲ್ಕಾಸು ತಕ್ಕೊಂಡು ಹಿಡ್ಕೊತೀನಿ ಗೈಸ್, ಮತ್ತು ಹಾಗೆ ಚೆನ್ನಾಗಿ ಬೇಯಿಸ್ಕೊತೀನಿ ಗೈಸ್. ಈಗ ನೋಡಿ ನಾನು ಎಲ್ಲ ಚಲೋ ತಂಗು ನಂದು ರೊಟ್ಟಿ ತಗೊಳ್ಳುವ ಪರಾತುಯನ್ನು ಎಲ್ಲ ಚೆನ್ನಾಗಿ ತೊಳಕೊಂತೀನಿ, ಮತ್ತು ಹಂಚನ್ನು ಎಲ್ಲ ತೊಳೆದು ಮತ್ತು ಗ್ಯಾಸನ್ನು ತಳಗೆ ಇದು ಮ್ಯಾಟ್ ಇಟ್ಟಿದ್ದಿಲ್ಲ ಗೈಸ್, ಇದನ್ನು ತೊಳೆದುಕೊಂಡು ಎಲ್ಲ ಹೈಜೆನಿಕ್ ನಾನು ನೋಡ್ಕೊತೀನಿ ಗೈಸ್. ಹಾಂ ಗೈಸ್, ಅದು ಒಂದು ಕಮೆಂಟ್ ಇದ್ದ ಬಗ್ಗೆ ನಾನು ಈಗ ಅದು ಹಿಟ್ಟು ರೊಟ್ಟಿಗೆ ನೀವು ನೀರು ಹಚ್ಚಲ್ಲ ಅಂತ ಕೇಳಿದರೆ ಇದು ಉತ್ತರ ಇದೆ ಗೈಸ್. ಯಾಕಂದರೆ ನಂದು ಹಿಂದು ಮುಂದೆ ರೊಟ್ಟಿಗೆ ಹಿಟ್ಟು ಹಾಕಲ್ಲ ಗೈಸ್. ನಾ ಫಸ್ಟ್ನೇ ಸತ ಅಷ್ಟೇ ಒಮ್ಮೆ ಹಿಟ್ಟು ಹಾಕುತ್ತೇನೆ, ಆಮೇಲೆ ನಾನು ಹಿಟ್ಟೇ ಹಾಕೋದಿಲ್ಲ. ಒಂಚೂರು ಹಿಟ್ಟು ಹಾಕೋದಿಲ್ಲ ಗೈಸ್. ಮತ್ತು ಎರಡನೇ ಕಮೆಂಟ್ ಬಂದಿದೆ, ನೀವು ಒಂದು ರೊಟ್ಟಿ ಹೆಂಗೆ ಮಾರುತ್ತೀರಿ ಮತ್ತು ಬೇರೆಯವ್ರದ್ದು ಹಿಟ್ಟಿದ್ದರೆ ನೀವು ಹೆಂಗೂ ಮಾಡಿಕೊಡುತ್ತೀರಿ ಅಂತೂ ಕೇಳಿದ್ದಾರೆ ಗೈಸ್. ನಂದು ರೊಟ್ಟಿ ಅಂದರೆ ಈಗ ನಾನು 5 ರೂಪಾಯಿಗೊಂದು ರೊಟ್ಟಿ ಮಾಡಿದ್ದೇನೆ ಗೈಸ್. ಬಹಳ ರೊಟ್ಟಿ ತೊಗೊಂಡಿದ್ದರೆ ನಾನು 4 ರೂಪಾಯಿ ಹೋಲ್ಸೇಲ್ ಅಂದರೆ ಬಹಳ ರೊಟ್ಟಿ ತೊಗೊಂಡ್ರೆ 4 ರೂಪಾಯಿ ಮಾಡಿ ಕೊಡ್ತೀನಿ. ಮತ್ತು ಹಾಗೆ 20, 50 ಅಂದರೆ ನಾನು ಈಗ 5 ರೂಪಾಯಿನೇ ಮಾಡಿದ್ದೇನೆ ಗೈಸ್. ಮತ್ತು ಬೇರೆಯವರದ್ದು ಹಿಟ್ಟಿದ್ದರೆ ಈಗ ನಾನು 3 ರೂಪಾಯಿಗೊಂದು ರೊಟ್ಟಿ ಮಾಡಿ ಕೊಡುತ್ತೇನೆ ಗೈಸ್. ಮತ್ತೊಂದು ಕಮೆಂಟ್ಸ್ ಬಂದಿದೆ, ನೀವು ಮೀಶೋದಲ್ಲಿ ಹೇಗೆ ಬಿಸ್ನೆಸ್ ಮಾಡುತ್ತೀರಿ ಅಂತ ಕೇಳಿದ್ದಾರೆ. ನಾನು ಮೀಶೋದಲ್ಲಿ 2 ಬಿಸ್ನೆಸ್ ಮಾಡುತ್ತೇನೆ. ಒಂದು ಇಯರಿಂಗ್ ಮತ್ತು ಒಂದು ರೊಟ್ಟಿ ವ್ಯಾಪಾರ ಬಿಸ್ನೆಸ್ ಮಾಡುತ್ತೇನೆ. ಆದರೆ ನಾನು ಈಗ 8 ದಿವಸ ಆಯಿತು ಗೈಸ್ ರೊಟ್ಟಿ ವ್ಯಾಪಾರವನ್ನು ಬಂದು ಮಾಡಿದ್ದೇನೆ. ಯಾಕಂದರೆ ನನಗೂ ಮೀಶೋದಲ್ಲಿ ಬಹಳ ರೊಟ್ಟಿದು ಆರ್ಡರ್ ಬರುತ್ತದೆ, ಆದರೆ ಅದು ರಿಟರ್ನು ಅಷ್ಟು ಆಗುತ್ತದೆ ಗೈಸ್. ಯಾಕಂದರೆ ನಾನು ಅದು ಯೂಟ್ಯೂಬ್ದಲ್ಲಿ ಚೆಕ್ ಮಾಡಿ ನೋಡಿದ್ದೇನೆ ಗೈಸ್, ಯಾಕೆ ರಿಟರ್ನ್ ಬರುತ್ತದೆ ಅಂತೂ. 100 ಆರ್ಡರ್ ಬಂದರೆ 50 ಹೋಗುತ್ತದೆ ಗೈಸ್, ಆರ್ಡರ್ 50 ರಿಟರ್ನ್ ಬರುತ್ತದೆ ಅಂತೂ ಹೇಳಿದ್ದಾರೆ. ಹೀಗಾಗಿ ನಾನು ಮೀಶೋದಲ್ಲಿ ಈಗ ಜಸ್ಟಿಗೆ ರೊಟ್ಟಿ ವ್ಯಾಪಾರ ಬಂದ್ ಮಾಡಿದ್ದೇನೆ ಗೈಸ್. ಯಾಕಂದರೆ ಅವರು ನಾನು ಎಷ್ಟು ಸೇಫಾಗಿ ರೊಟ್ಟಿಯನ್ನು ಬಾಕ್ಸ್ದಲ್ಲಿ ಎಲ್ಲ ಇಟ್ಟು ನಾನು ಪ್ಯಾಕ್ ಮಾಡುತ್ತೇನೆ ಗೈಸ್. ಆದರೆ ಡೆಲಿವರಿ ಬಾಯ್ ಬಂದು ತೊಗೊಂಡು ಹೋಗುತ್ತಾನೆ, ಆದರೆ ಅದು ಏನು ಆಗುತ್ತದೆ ನನಗೂ ಗೊತ್ತಿಲ್ಲ. ಅದು ರೊಟ್ಟಿ ಎಲ್ಲ ಚೂರು ಚೂರುವಾಗಿ ರಿಟರ್ನ್ ಬರುತ್ತದೆ. ಹೀಗಾಗಿ ನಾನು ಈಗ ಜಸ್ಟಿಗೆ ಮೀಶೋದಲ್ಲಿ ರೊಟ್ಟಿ ವ್ಯಾಪಾರ ಬಂದ್ ಮಾಡಿದ್ದೇನೆ ಗೈಸ್. ನಾನು ನಂದು ಏನಿದೆ ಇದು ಎಲ್ಲ ನಿಮ್ಮ ಮುಂದೆ ಕ್ಲಿಯರ್ ಹೇಳಕ್ಕುಂತೀನಿ ಗೈಸ್. ಯಾಕಂದರೆ ನಿಮಗೆ ನಂದು ನೋಡಿ ನೀವು ಮಾಡಿದರೆ ಆಮೇಲೆ ನಿಮಗೂ ಲಾಸ್ ಆಗಬಾರದು. ಹೀಗಾಗಿ ನಂದು ಏನಿದೆ ಅಂತೂ ಹೇಳಕ್ಕುಂತೀನಿ ಗೈಸ್. ಮತ್ತು ಮೀಶೋದಲ್ಲಿ ಮೀಶೋ, ಅಮೆಝಾನ್ ಆಗಲಿ, ಮಿಂತ್ರ ಆಗಲಿ ಬಿಸ್ನೆಸ್ ಹೇಗೆ ಮಾಡಬೇಕಂದ್ರೆ ಮೊದಲು GST ತೆಗಿಬೇಕು ಗೈಸ್. ಹಾಂ ಗೈಸ್, ಮೊದಲು GST ತೆಗಿಬೇಕು. ಆಮೇಲೆ ನೀವು ಯಾವುದೇ ಆಗಲಿ ಸಾರಿ, ಡ್ರೆಸ್, ಸೂಟು, ಲೆಗಿನ್ಸು
ಏನಾದರೆ ನೀವು ಬಿಸ್ನೆಸ್ ಮಾಡಬಹುದು. ಈಗ ಜಸ್ಟಿಗೆ ಏನು ಟ್ರೆಂಡ್ ಇದೆ ಆ ಬಿಸ್ನೆಸ್ಸನ್ನು ನೀವು ಮಾಡಬಹುದು. ವಾಟರ್ ಬಾಟಲ್ ಇವು ಎಲ್ಲ ಚಲೋ ಇದೆ ಗೈಸ್, ಮಾಡಬಹುದು. ನಿಮ್ಮದು ಹೋಲ್ಸೇಲ್ದಲ್ಲಿ ಮೊದಲು ತಂದು ನೀವು ಇದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು. ಮತ್ತು ಗೈಸ್ ಫುಡ್ ವ್ಯಾಪಾರನೂ ಮಾಡಬಹುದು. ಯಾಕಂದರೆ ಇದಕ್ಕೆ ಲೈಸೆನ್ಸ್ ಬೇಕು ಗೈಸ್. ನಂದು ಲೈಸೆನ್ಸ್ ಇದೆ ಮತ್ತು GST ಇದೆ. ಹೀಗಾಗಿ ನಾನು ಆನ್ಲೈನ್ ಆ್ಯಪ್ದಲ್ಲಿನೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನೆ. ಆದರೆ ಈಗ ಜಸ್ಟಿಗೆ ಮೀಶೋದಲ್ಲಿ ನಾನು ಬಂದ್ ಮಾಡಿದ್ದೇನೆ. ಯಾಕಂದರೆ ಸ್ವಲ್ಪ ಇದು ಫ್ರೌಡ್ ಆಗುತ್ತದೆ ಗೈಸ್. ಹಾಂ ಗೈಸ್, ಈಗ ನಂದು ಒಂದು 3-4 ಕ್ಯಾನ್ಸಲ್ ಆಗಿದೆ. ಹೀಗಾಗಿ ನಾನು ಬಂದ್ ಮಾಡಿದ್ದೇನೆ ಗೈಸ್. ಎಷ್ಟು ರೊಟ್ಟಿ ಹಾಕಿಕೊಟ್ರು ಅವರು ಮತ್ತು 10 ರೊಟ್ಟಿದು ನಾನು ಪ್ಯಾಕ್ ಮಾಡಿ ಕಳಿಸ್ತೀನಿ ಗೈಸ್. ಪ್ಯಾಕ್ 10 ಅಂತ ಹಾಕಿದ್ದೀನಿ ಗೈಸ್ ನಾನು ರೊಟ್ಟಿ. ಅದು ಪ್ರಾಫಿಟ್ ಚಲೋ ಇದೆ ಗೈಸ್. ಆದರೆ ಅದು ಬಂದರೆ ಎಲ್ಲನೂ ಲಾಸ್ ಆಗುತ್ತದೆ. ಹೀಗಾಗಿ ನನ್ನ ಹಸ್ಬೆಂಡ್ ಅವರು ಹೇಳಿದ್ದಾರೆ ನೀವು ಇದು ಬಂದ್ ಮಾಡಿರಿ ಅಂತ. ಹೀಗಾಗಿ ನಾನು ಇದು ಬಂದ್ ಮಾಡಿದ್ದೇನೆ ಗೈಸ್. ಆದರೆ ಇದು ಬಿಟ್ಟು ಬೇರೆ ಏನೋ ಮಾಡಬಹುದು ಗೈಸ್ ನೀವು. ಹಾಂ ಗೈಸ್, GST ಬೇಕೇ ಕಂಪಲ್ಸರಿ. ಅಮೆಝಾನ್ ಆಗಲಿ, ಮಿಂತ್ರಾ ಆಗಲಿ, ಏನೇ ಆಗಲಿ ಗೈಸ್, ಎಲ್ಲನೂ ನೀವು ಬಿಸ್ನೆಸ್ ಮಾಡಬಹುದು. ಫಸ್ಟ್ ಆಫ್ ನಾನು ಸಾರಿ ಹೇಳ್ತಿದ್ದೇನೆ. ಯಾಕಂದರೆ ನನಗೂ ಕನ್ನಡ ಅಷ್ಟು ಬರೋದಿಲ್ಲ ಗೈಸ್. ಹೀಗಾಗಿ ನನಗೂ ಎಷ್ಟು ಕನ್ನಡ ಬರುತ್ತದೆ ಅಷ್ಟು ನಾನು ಮಾತಾಡುತ್ತೇನೆ ಗೈಸ್. ಹೀಗಾಗಿ ಸಾರಿ, ಐ ಆಮ್ ಸಾರಿ. ಮತ್ತು ನೋಡಿರಿ ಗೈಸ್, ಮುಂಜಾನೆ ನಾನು ಲಘು ಎದ್ದು ಹುಡುಗರಿಗೆ ಪಲಾವ್ ಮಾಡಿ ಕಟ್ಟಿದ್ದೇನೆ. ನಾನು ಮಕ್ಕಳಿಗೆ ಒಂದು ದಿವಸ ಪಲಾವ್, ಒಂದು ದಿವಸ ಚಪಾತಿ, ಮತ್ತೊಂದು ದಿವಸ ಇಡ್ಲಿ ಅಥವಾ ದೋಸೆಯನ್ನು ಹೀಗೆ ನಾನು ನೋಡಿರಿ ಗೈಸ್ ಟಿಫಿನ್ ಮಾಡಿ ಕಟ್ಟುತ್ತೇನೆ ಗೈಸ್ ಮಕ್ಕಳಿಗೆ. ಆಮೇಲೆ ರೊಟ್ಟಿದು ನಂದು ಸೈಡಾಗಿ ಅದನ್ನು ನಂದು ಕೆಲಸ ನಡುತ್ತದೆ ಗೈಸ್. ಈ ಥರ ನಂದು ಒಂದು ರೂಟೀನ್ ಇದೆ. ಮತ್ತು ನನಗೆ ರೆಸ್ಟೋರೆಂಟ್ಲಿಂದ 50 ರೊಟ್ಟಿ ಆರ್ಡರ್ ಬಂದಿದೆ. ಅದನ್ನು ನಾನು ತಂದು ರೊಟ್ಟಿ ಪ್ಯಾಕ್ ಮಾಡೋಕೆ ಕುಂತೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಒಂದು ಆರ್ಡರ್ ಇದೆ. ಅವರು ಹೇಳಿದ್ದಾರೆ ನನಗೆ ದಿನ 300 ರೊಟ್ಟಿ ಬೇಕಂತೂ ಹೇಳಿ ಕಸ್ಟಮರ್ ಬಂದು ಹೇಳಿ ಹೋಗಿದ್ದಾರೆ ಗೈಸ್. ಮತ್ತು ನನಗೆ ಅದು ಶಾಂಪಲನ್ನು ಕೊಟ್ಟು ಹೋಗಿದ್ದಾರೆ, ಒಂದು 3 kg ಹಿಟ್ಟು. ಅವರು ಹೇಗೆ ಆಗುತ್ತದೆ ಅಂತೂ ನನಗೂ ಕೊಟ್ಟು ಹೋಗಿದ್ದಾರೆ ಗೈಸ್. ಅದನ್ನು ನಾನು ಮಾಡಿಕೊಟ್ಟಿದ್ದೇನೆ. ಆದರೆ ಅವರು ನನಗೆ ಅದು ಆರ್ಡರ್ ಕೊಡ್ತಾರೋ ಇಲ್ವೋ ಅಂತೂ ನನಗೂ ಗೊತ್ತಿಲ್ಲ ಗೈಸ್. ಅದು ಮುಂದಿನ ವಿಡಿಯೋದಲ್ಲಿ ಅವ್ರು ಬಂದರೆ ನೀವು ದಿನ ನಮಗೆ 300 ರೊಟ್ಟಿ ಮಾಡಿಕೊಡು ಅಂದರೆ ಅದನ್ನು ನಾನು ವಿಡಿಯೋ ಮಾಡಿ ಹಾಕುತ್ತೇನೆ ಗೈಸ್. ಈಗ ಜಸ್ಟಿಗೆ ನಾನು ಬರೀ 3 kg ಹಿಟ್ಟನ್ನು ಹಾಕಿ ಅವರಿಗೆ ಕೊಟ್ಟಿದ್ದೇನೆ ಗೈಸ್. ಅದು ನಾನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಗೈಸ್. ನನ್ನ ವಿಡಿಯೋ ನಿಮಗೆ ಚಲೋ ಅನಿಸಿದರೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ.